ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಮಾಡ್ಕೊಂಡ್ರ ಅದನ್ನಷ್ಟೇ ನೋಡೋದು ಬಿಟ್ಟು ನಿಮ್ಮ ಬಗ್ಗೆ ಕೇಳೋರು ಅಥವಾ ನೀವು ಕೇಳಿಸ್ಕೊಳ್ಳೋದು ಇಷ್ಟಪಡಲ್ವೇನೋ ಗೊತ್ತಿಲ್ಲ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದು ಕಡಿಮೆನೆ. ಇದೀಗ ಅವರ ಜೊತೆಯಾಗಬೇಕು ಯಾರು ಅಂತ ನಾನು ಕರಿತೀನಿ. ಅಲ್ಲೇ ಇರಿ ಸರ್, ಪೋಸ್ಟರ್ ಹಿಂದೆನೇ ಇರಬೇಕು. ಬಂದ್ಬಿಡ್ರ, ಬನ್ನಿ. ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಒಂದಾನೊಂದು ಕಾಲದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದವರು, ಆದರೆ ಈಗ ಕನ್ನಡದ ಯಾವುದೇ ಸೂಪರ್ ಹಿಟ್ ಸಿನಿಮಾಗಳನ್ನ ನೋಡಿದ್ರು ಕೂಡ ಅದರಲ್ಲಿ ಅತ್ಯದ್ಭುತ ಸಂಭಾಷಣೆಗಳ ಮೂಲಕ ಕನ್ನಡಿಗರ ಮನಸ್ಸನ್ನ ಕದ್ದಿರುವ ನಮ್ಮ ಹೆಮ್ಮೆಯ ಮಾಸ್ತಿ ಸರ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇದೀಗ ನಮಸ್ಕಾರ. ಮೊದಲನೇದಾಗಿ ದಿವಾಕರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಏಕೆಂದರೆ ಯಾವುದೇ ಒಂದು ಸಿನಿಮಾದ ಯಾವುದೇ ಒಂದು ಘಟ್ಟನ ತುಂಬ ದೊಡ್ಡವರಿಂದ ಉದ್ಘಾಟನೆ ಮಾಡಿಸ್ಬೇಕು ಅಂತ ಆಸೆ ಪಟ್ಕೊಂಡಿರ್ತಾರೆ. ಆದರೆ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕೈಯಲ್ಲಿ ಮಾಡಿಸಿದ್ದು ನಿಜಕ್ಕೂ ಖುಷಿ ಕೊಡ್ತು. ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂದರೆ ಒಂದು ಸಿನಿಮಾದ ನಿಜವಾದ ಹೀರೋಗಳು. ಯಾವಾಗಲೂ ಕಥೆಯಲ್ಲಿ ಬರೆಯುವಾಗ ಹೀರೋ ಒಂದು ತ್ಯಾಗ ಮಾಡ್ಕೊತಾನೋ ಇನ್ನೊಂದೇನೋ ಅಂತ ಬರಿತೀವಿ, ಆದರೆ ನಿಜವಾಗ್ಲೂ ತ್ಯಾಗ ಮಾಡ್ಕೊಳೋದು ಅಸಿಸ್ಟೆಂಟ್ ಡೈರೆಕ್ಟರ್ಸ್. ನಮ್ಮ ಗುರುಗಳು ಮಾಸ್ತಿ ಅಣ್ಣ ಇದ್ದಾರೆ, ನಮಸ್ತೆ. ಎಲ್ಲ ಕಲಾವಿದರು, ಈ ಸಿನಿಮಾದಲ್ಲಿ ಮಾಡಿದಂಥ ಕಲಾವಿದರು ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಥ್ಯಾಂಕ್ ಯು. 2024 ಫೆಬ್ರವರಿ 22ಕ್ಕೆ ನಮ್ಮ ದೋಣಿ ಪ್ರಯಾಣಿಕರಿಗೆಲ್ಲರಿಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ. ಅದು ದಿವಾಕರ್ ಡಿಮ್ ಅವರಿಂದ. ಖುಷಿ ಏನಂದರೆ ಈ ಥರ ವೇದಿಕೆನ ತುಂಬ ಸಿನಿಮಾಗಳು ಕೆಲಸ ಮಾಡಿದರೂ ಕೂಡ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್. ಇದು 100% ಕಾಟನ್ ನಿಂದ ಮಾಡಲಾಗಿದೆ. 0 ರ್ಯಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್. ಈ ಪ್ರಾಡಕ್ಟ್ 100% ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹೇಗೆ ಅಂತೀರಾ? ಅದರಲ್ಲಿ ಫ್ರೀ ಕೂಪನ್ ಇದೆ. ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ. ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ 7996827256 79968272256. ಇರಲಿಲ್ಲ, ಕೆಲಸ ಮಾಡ್ದೇನೆ ಕೊಟ್ಟ ಏಕೈಕ ಡೈರೆಕ್ಟರ್ ಅಂದ್ರೆ ಇವರೇ. ಆಮೇಲೆ ಟ್ರೈಲರ್ ಅಲ್ಲಿ ತುಂಬಾ ದುಡ್ಡು ಖರ್ಚು ಮಾಡಿದ್ದಾರೆ. ಪ್ರೊಡ್ಯೂಸರ್ ಅಕೌಂಟ್ ಹಂಗೆ ತುಂಬಲಿ. ಸೊ ನನಗೆ ದಿವಾಕರ್ ಅವ್ರು ಫೋನ್ ಮಾಡಿ ನಮ್ಮದು ಟ್ರೇಲರ್ ಲಾಂಚ್ ಇದೆ, ಕಲಾವಿದರ ಸಂಘ ಬನ್ನಿ ಅಂತಂದರು. ನಾನು ಕೇಳಿದೆ ಅವ್ರಿಗೆ ಗೆಸ್ಟ್ ಯಾರು ಅಂತ ಕೇಳಿದೆ. ಗೆಸ್ಟ್ ಏನಕ್ಕೆ ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ಗೆಸ್ಟ್ ಯಾರು ಯೂಶಲಿ ಎಲ್ಲ ಸಿನಿಮಾಗೂ ಗೆಸ್ಟ್ ಕರೆಸ್ತೀವಲ್ಲ, ನಿಮ್ಮ ಸಿನಿಮಾ ಟ್ರೇಲರ್ ಲಾಂಚ್ ಮಾಡ್ತಾರೆ, ಯಾರು ಗೆಸ್ಟು ಅಂತಂದೆ. ಇಲ್ಲ ಒಂದು ಸರ್ಪ್ರೈಸ್ ಇರುತ್ತೆ ಬನ್ನಿ. ಒಂದೇನು ನೀವು ಗೆಸ್ಟ್, ಇನ್ನೊಬ್ರು ಗೆಸ್ಟ್, ಎಲ್ಲರೂ ಗೆಸ್ಟ್ ಅಂತ ಹೇಳಿದ್ರು. ಏನಪ್ಪ ಹಿಂಗೆ ಹೇಳ್ತಾವ್ರೆ ಇರುತ್ತೆ, ನನಗೆ ಕನ್ಫ್ಯೂಸ್ ಆದೆ, ಅರ್ಥ ಆಗಲಿಲ್ಲ. ಸೊ ಇಲ್ಲಿ ಬಂದ್ಮೇಲೆ ನೋಡಿದೆ ಒಂದಷ್ಟು ಜನ ನಮ್ಗೆ ಗೊತ್ತಿರೋರೆಲ್ಲ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರೆಲ್ಲ ಇದ್ರು. ಎಲ್ಲರೂ ಬಂದು ಕೇಳಿದ್ರು ಸರ್ ಗೆಸ್ಟ್ ಯಾರು ಅಂತ. ನಾನು ಕೇಳಿದೆ, ಅವರು ಕೇಳ್ತಾ ಇದ್ರು. ನನಗೂ ಸೇಮ್ ಹಿಂಗೆ ಸರ್ಪ್ರೈಸ್ ಅಂತ ಹೇಳ್ತಾವ್ರೆ ಅಂತ ಅಂದರು. ಫೈನಲಿ ಎಂಡಲ್ಲಿ ಎಲ್ಲರೂ ಸ್ಟೇಜ್ ಮೇಲೆ ಬಂದಾಗ ಗೊತ್ತಾಯ್ತು ನಿಜವಾದ ಸರ್ಪ್ರೈಸ್ ಇದೆ ಅಂತ. ಯಾಕೆಂದ್ರೆ ನಮ್ಮ ಮಾಸ್ತಿ ಸರ್ ಹೇಳ್ದಂಗೆ ಬರೆದಿದ್ದಾರೆ, ಭಗವದ್ಗೀತೆ, ಕುರಾನ್, ಬೈಬಲಲ್ಲೂ ಬರ್ದಿಲ್ಲ ದುಡ್ಡು ಮಾಡೋದು ಹೆಂಗೆ ಅಂತ. ಬಟ್ ಜುಗಲ್ಬಂದಿ ಮೂವಿ ಅನ್ನೋ ಬುಕ್ಕಲ್ಲಿ ಬರೆದಿದ್ದಾರೆ ದುಡ್ಡು ಹೆಂಗೆ ಮಾಡಬೇಕು ಅಂತ. ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಒಳ್ಳೆದಾಗಲಿ. ಸೊ ದುಡ್ಡು ಮಾಡೋಕೆ 2 ಮಾರ್ಗ, ಒಂದು ಒಳ್ಳೆ ಮಾರ್ಗ, ಒಂದು ಕೆಟ್ಟ ಮಾರ್ಗ. ಒಳ್ಳೆ ಮಾರ್ಗದಲ್ಲಿ ಹೋದರೆ ಅದರ ಪ್ರತಿಫಲ ಏನಂತ ಗೊತ್ತು, ಕೆಟ್ಟ ಮಾರ್ಗದಲ್ಲಿ ಹೋದರೆ ಏನಾಗುತ್ತೆ ಇರೋ ಏಕೈಕ ಅವಕಾಶ ಅಂದರೆ ಟ್ರೇಲರ್ ಲಾಂಚು ಅಥವಾ ಸಿನಿಮಾ ಆದಮೇಲೆ ಏನಾದರೂ ಪ್ರೆಸ್ ಮೀಟ್ ಮಾಡಿದ್ರೆ ಅಲ್ಲಿ ಮಾತಾಡ್ತೀನಿ. ಸಿನಿಮಾದಲ್ಲಿ ಎಲ್ಲೂ ನಾನು ಮಾತಾಡೋ ಅವಶ್ಯಕತೆ ಇಲ್ಲ, ಅದು ಅವಕಾಶ ಕೊಟ್ಟಿಲ್ಲ. ಅದೊಂದು ಬೇಜಾರಿದೆ, ಅದು ಖುಷಿ ಇದೆ. ಪಾತ್ರ ತುಂಬ ಚಾಲೆಂಜಿಂಗ್ ಇತ್ತು, ಯಾಕಂದರೆ ನಾನು ತುಂಬ ಜಾಸ್ತಿ ಮಾತಾಡ್ತೀನಿ. ಸೊ ಅದು ಅವನಿಗೆ ಗೊತ್ತು, ಅದಕ್ಕೆ ಮಾತನ್ನೇ ಕಟ್ ಮಾಡೋಣ ಅಂತ ಮಾತು ಕಟ್ ಮಾಡಿಬಿಟ್ಟಿದ್ದ. ಅದ್ರ ಜೊತೆ ಬೋನಸ್ ಆಗಿ ಕಿವಿ ಕೇಳಬಾರದು ಅಂತ ಒಂದು ಬೋನಸ್ ಕೊಟ್ಟಿದ್ದ. ಸೊ ಹಾಗಾಗಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸರ್ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಒಂಚೂರು ಭಯ ಇತ್ತು. ಅವರೊಂದಿಷ್ಟು ಇನ್ಪುಟ್ಸ್ನ ಕೊಟ್ಟು. ಎಸ್ ಅರ್ಚನಾ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ದಿವಾಕರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಆ್ಯಕ್ಟಿಂಗ್ ಶುರು ಮಾಡಿ ಸ್ವಲ್ಪ ದಿನದಲ್ಲಿ ನಾನು ಮಾಡಿರೋಂಥ ಸಿನಿಮಾ ಇದು. ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಇಂಥ ಪಾತ್ರ, ಮಾನ್ಸಿ ಮ್ಯಾಮು, ಯಶ್ ಶೆಟ್ಟಿ, ಅಶ್ವಿನ್ ಇವ್ರುಗಳ ಜೊತೆ ನನಗೆ ಆ್ಯಕ್ಟಿಂಗ್ ಮಾಡೋ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಎಲ್ಲರೂ ಹೇಳ್ದಂಗೆ ಸಿನಿಮಾದಲ್ಲಿ 2 ಹೀರೋ, ಒಂದು ಕತೆ, ಇನ್ನೊಂದು ಮ್ಯೂಸಿಕ್ಕು. ಸೊ ಪ್ರದ್ಯೋತನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ವಂಡರ್ಫುಲ್ ಮ್ಯೂಸಿಕ್ ಕೊಟ್ಟಿದ್ದಾರೆ ನಮ್ಮ ಸಿನಿಮಾಗೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಹಾಗೂ
ನನಗೆ ಈ ಸಿನಿಮಾನಲ್ಲಿ ಅವಕಾಶ ಕೊಟ್ಟಂಥ ನಮ್ಮ ನಿರ್ದೇಶಕರು ದಿವಾಕರ್ ಡಿಂಡಿಮ ಅವ್ರಿಗೆ ನಿಮ್ಮಿಂದನೇ ಸರ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇವತ್ತು. ತುಂಬ ಥ್ಯಾಂಕ್ಸ್. ಆ್ಯಂಡ್ ಇಲ್ಲಿ ಸೇರುವಂಥ ಎಲ್ಲ ನಮ್ಮ ನಿರ್ದೇಶಕ ತಂಡದವರು, ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕ ತಂಡದವರಿಗೆ ತುಂಬ ಥ್ಯಾಂಕ್ಸ್. ಬಂದು ನೀವು ಟ್ರೈಲರ್ನ ರಿಲೀಸ್ ಮಾಡಿಕೊಡೋದಕ್ಕೆ. ಆ್ಯಕ್ಚುಲಿ ವಿಷಯ ಹೇಳಬೇಕು, ಮೊನ್ನೆ ಅಷ್ಟೇ ನಾನು ಮತ್ತು ನಮ್ಮ ನಿರ್ದೇಶಕರು ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಈ ಥರ ಲಾಂಚ್ ಮಾಡೋದಕ್ಕೆ ಗೆಸ್ಟಾಗಿ ಯಾರನ್ನ ಕರೆಯೋಣ ಅಂತ. ಸರ್ ನಾನೇ ಹೇಳ್ಬಿಡ್ತೀನಿ, ದಯವಿಟ್ಟು ವಿಜನ್ ಕೊಡಿ. 29ನೇ ತಾರೀಕು ನೋಡಿ, ಖುಷಿ ಜಾಸ್ತಿ ಆದಾಗ ಶಬ್ದ ಬರೋದಿಲ್ಲ ಅಂತೆ. ಮೊದಲಿಗೆ ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಶುರುವಾಗಿದೆ, ಆದರೂ ನೀವು ತಾಳ್ಮೆಯಿಂದ ಕೂತು ಇವತ್ತು ನಮ್ಮನ್ನು ಪ್ರೋತ್ಸಾಹಿಸಲಿಕ್ಕೋಸ್ಕರ ಬಂದಿದ್ದೀರಿ. ಮೊದಲಿಗೆ ಧನ್ಯವಾದಗಳು. ಆಮೇಲೆ ಮುಂದಿನ ಭವಿಷ್ಯದ ನಿರ್ದೇಶಕರೆಲ್ಲ ಇಲ್ಲಿದ್ದೀರಿ. ತುಂಬ ವಿನೂತನ ಪ್ರಯತ್ನ ಇದು, ಈ ಲಾಂಚ್ ಮಾಡಿಸಿದ್ದು. ಆ್ಯಂಡ್ ಮುಂದಿನ ಪ್ರೀಮಿಯರ್ ಶೋ ಕೂಡ ಖಂಡಿತ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಕ್ರಿಯೇಟಿವ್ ಟೀಮ್ ಅಂತ ಹೇಳ್ಬೋದು. ಅಂಥ ಕ್ರಿಯೇಟಿವ್ ಟೀಮ್ ಜುಗಲ್ಬಂದಿಯಲ್ಲಿ ನನಗೊಂದು ಪಾತ್ರ ಮಾಡಲು ಅವಕಾಶ. ಚಿತ್ರರಂಗಕ್ಕೆ ಒಬ್ಬರೇ ನಡ್ಕೊ ಬಂದ್ಬಿಟ್ಟಿದ್ದೀನಿ. ದಯವಿಟ್ಟು ಏನಾದ್ರು ತಪ್ಪುಗಳು ಇದ್ದರೆ, ಏನಾದರೂ ನಮ್ಮಿಂದ ನಿಮಗೆ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ಏನು ಮನಸ್ಸಲ್ಲಿಟ್ಕೋಬೇಡಿ. ಜುಗಲ್ಬಂದಿ ಈ ಸಿನಿಮಾ ವೈಯಕ್ತಿಕವಾಗಿ ಗೆಲ್ಲೋದಕ್ಕೂ ಮಾಡಿರೋದಲ್ಲ, ಚಿತ್ರರಂಗಕ್ಕೆ ನಾವು ಬಂದಿದ್ದೀವಿ. ನಮ್ಮಿಂದ ಒಂದು 10 ಜನ ಅಭಿಮಾನಿಗಳನ್ನ ಚಿತ್ರರಂಗಕ್ಕೆ ಕೊಡೋಣ. ಕನ್ನಡ ಸಿನಿಮಾ ಪ್ರೇಮಿಗಳನ್ನ ನಮ್ಮ ಸಿನಿಮಾದಿಂದ ಒಂದು 10 ಜನಕ್ಕೆ ಕನ್ನಡ ಸಿನಿಮಾಗೆ ಪ್ರೇಕ್ಷಕರನ್ನ ಕೊಡೋಣ ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ಇಲ್ಲಿ ವೈಯಕ್ತಿಕ ಗೆಲುವಿಗಿಂತ ನಾವು ಇಂಡಸ್ಟ್ರಿಗೆ ಕಾಯಂ ಪ್ರೇಕ್ಷಕರನ್ನ ಹುಟ್ಟಿಸೋ ಕೆಲಸ ಮಾಡೋಣ ಅಂತ ಮಾಡಿರೋ ಸಿನಿಮಾ. ನಾನು ಇವತ್ತು ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.